jungle. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಗಂಗಾವತಿ, ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಗಂಗಾವತಿ, ಲಯನ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಗಂಗಾವತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ಗಂಗಾವತಿ ತಾಲೂಕಾ ಮಟ್ಟದ 14ರಿಂದ 17 ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟಗಳು ನಗರದ ಲಯನ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ಜರುಗಿದವು. ಕ್ರೀಡಾ ಧ್ವಜಾರೋಹಣವನ್ನು ಕೊಪ್ಪಳ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ಗೌಡರವರು ನೆರವೇರಿಸಿದರು. ಧ್ವಜಾರೋಹಣ ನೆರವೇರುತ್ತೆ. ದಯವಿಟ್ಟು ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಸಾಕು. ಗಂಗಾವತಿ ತಾಲೂಕಾ ಪ್ರಾಥಮಿಕ ಮತ್ತು ತಾಲೂಕಾ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಕ್ರೀಡಾಕೂಟಕ್ಕೆ ಒಂದೇ ಜೈ ಕ್ರೀಡೋತ್ಸವ. ನಂತರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಪ್ಪ ಮತ್ತು ಗಂಗಾವತಿ ನಗರಸಭೆ ತಾಯಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿರವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದರು. ಕ್ರೀಡಾ ಸ್ಫೂರ್ತಿ, ಆರೋಗ್ಯ ಮತ್ತು ಶಿಸ್ತನ್ನ ಪ್ರಜ್ವಲಿಸುವಂತೆ ಮಾಡುವ ಭಕ್ತಿಯ ತೈಲದಲ್ಲಿ ಮಿಂದು ಅನಿವೃತ್ತಿಯ ಜ್ಯೋತಿಯೊಂದು ಬೆಳಗಲಿ, ಹೀಗೊಂದು ಒಲವು ಅರಳಲಿ ಮಿನುಗಲಿ. 2025-26ನೇ ಸಾಲಿನ ಗಂಗಾವತಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಅತ್ಯಂತ ಶುಭವಾಗಲಿ ಎಂದು ಕ್ರೀಡಾ ಜ್ಯೋತಿಯನ್ನ ಅನಾವರಣಗೊಳಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವಳೆ ಕ್ರೀಡಾಪಟುಗಳಿಂದ ಪಥಸಂಚನ ಜರುಗಿತು. ತಂಡಗಳ ಪರಿಚಯ ಶ್ರೀ ಶಿವಕಾಂತ್ ಸರ್ ಅವರ ನೇತೃತ್ವದಲ್ಲಿ ದಯವಿಟ್ಟು ನೆರವೇರಿಸಿಕೊಡ್ಬೇಕು.
ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ಓಕೆ, एक दो एक दो एक 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 दो एक नेक्स्ट श्रीरामनगर वलय एक दो एक एक दो एक एक दो एक ಈಗ ಕನಕಗಿರಿ ವಲಯ ಆಗಮಿಸ್ತಾ ಇದೆ. ಕನಕಗಿರಿ ವಲಯ ಧೈರ್ಯಕ್ಕೆ ಸೆಳೆದ ಧೈರ್ಯ ಸೆಲ್ಯೂಟ್. एक दो एक एक दो एक एक दो एक ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಭಾಗವಹಿಸಲು ವಿವಿಧ ಶಾಲೆಗಳಿಂದ ಬಂದಿರುವ ನಾವುಗಳು ಸ್ಪರ್ಧೆಯ ನೀತಿ ನಿಯಮಗಳಿಗೆ ಅನುಗುಣವಾಗಿ ಒಂದೇ ಎಂಬ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಕರ್ನಾಟಕ ಮಾತೆ. ಕ್ರೀಡಾಕೂಟವನ್ನ ವಿದ್ಯುಕ್ತವಾಗಿ ಚಾಲನೆ ಮಾಡಿದ್ದೀರಾ ಸರ್. ತಮ್ಮಲ್ಲಿ ನಾನು ಏನು ಹೇಳಲು ಇಚ್ಛೆ ಪಡ್ತೇನೆ ಅಂತಂದ್ರೆ, ಬಹಳ ಗೌರವದಿಂದ ಅಭಿಮಾನದಿಂದ ಹೇಳ್ಕೊಳ್ತೇನೆ. ನನ್ನ ಅಖಂಡ ಗಂಗಾವತಿ ತಾಲೂಕು ಈಗ ನಡೆದಂತ ಆಗಲೇ ಜಿಲ್ಲಾ ಮಟ್ಟದ ಹ್ಯಾಂಡ್ ಬಾಲ್ ನಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ, ಚದುರಂಗದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದೆ, ಶಟಲ್ ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಮತ್ತು ಪ್ರಥಮ ಸ್ಥಾನ ಗಳಿಸಿಕೊಂಡು ಈಗಾಗಲೇ ರಾಜ್ಯ ಮಟ್ಟವನ್ನ ತಲುಪಿರುವುದು ಹೆಗ್ಗಳಿಕೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಕ್ರೀಡಾಪಟುಗಳಿಗೆ ಅಭಿನಂದಿಸೋಣ. ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನ, ಈ ಸಂಸ್ಥೆಯ ಆಡಳಿತಗಾರರ ಮಾರ್ಗದರ್ಶನ ಮೇರೆಗೆ ಬೃಹತ್ ವಲಯ ಮಟ್ಟದ ಕ್ರೀಡಾಪಟುಗಳು ವಿಜೇತರಾಗಿ ಇಲ್ಲಿ ನನ್ನೊಂದಿಗೆ ಬಂದಿದ್ದಾರೆ. ಒಟ್ಟು 8 ವಲಯಗಳ ಕ್ರೀಡಾಪಟುಗಳು ನನ್ನಲ್ಲಿ ಈ ದಿನ ಆಯೋಜನೆ ಆಗಿದ್ದಾರೆ ಸರ್. ಇಂದು 14 ವರ್ಷದ ಮಕ್ಕಳ ಬಾಲಕ ಬಾಲಕಿಯರಿಗೆ ಗುಂಪು ಆಟಗಳನ್ನು ನಡೆಸ್ತಾ ಇದ್ದೇವೆ ಹಾಗೂ ನಾಳೆ 17 ವರ್ಷದ ಒಳಗಿನ ಗುಂಪು ಬಾಲಕ ಬಾಲಕಿಯರಿಗೆ ನಡೆಸ್ತಾ ಇದ್ದೇವೆ ಹಾಗೂ 10ನೇ ತಾರೀಕಿನಂದು ಮೇಲಾಟಗಳು ಅಂದ್ರೆ ಅಥ್ಲೆಟಿಕ್ಸ್, ಓಟ, ಜಿಗಿತ, ನೆಗೆತಗಳ ಆಟಗಳನ್ನು ನಾವು ತಾಲೂಕಾ ಕ್ರೀಡಾಂಗಣದಲ್ಲಿ ನೆರವೇರಿಸಲು ಆಯೋಜನೆ ಮಾಡಿಕೊಂಡಿದ್ದೀರಿ ಸರ್. ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಒತ್ತಡದ ಕೆಲಸಗಳಲ್ಲಿ ಕೂಡ ಗಂಗಾವತಿಗೆ ಬಹಳ ಅಭಿಮಾನದಿಂದ ತಮ್ಮದು ಗಂಗಾವತಿ ಸರ್. ನಿಮ್ಮೆಲ್ಲ ಆಶೀರ್ವಾದ ಈ ಮಕ್ಕಳ ಕ್ರೀಡಾಪಟುಗಳ ಮೇಲೆ ಇರ್ಲಿ ಅಂತ ಹೇಳ್ತಾ, ನನ್ನೊಂದಿಗೆ ಎಲ್ಲಾ ಮಹನೀಯರು ಸಹಕರಿಸಿದ್ದೀರಿ. ಎ ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ. ಎಲ್ಲಿ ನಮ್ಮ ಸದೃಢವಾದ ದೇಹ ಇರ್ತದೆ, ಸದೃಢವಾದಂತ ಮನಸ್ಸು ನಮ್ಮೆಲ್ಲರಿಗೂ ಇರ್ತದೆ. ಮೇಜರ್ ಧ್ಯಾನ್ ಚಂದ್ ಅವರ ನಮಗೆ ಅಭ್ಯುದಯ ಸಾಧನೆಗಳು ನಮ್ಮೊಂದಿಗೆ ಇದ್ದಾವೆ, ಸಾನಿಯಾ ಮಿರ್ಜಾರ್ ಅವರ ಸಾಧನೆಗಳು ನಮ್ಮೊಂದಿದ್ದಾವೆ. ಹಾಗಾಗಿ ಅವರೆತ್ತ ಎತ್ತರಕ್ಕೆ ನಾವು ಕೂಡ ನಮ್ಮ ಕ್ರೀಡಾಪಟುಗಳು ಬೆಳೀತಾರೆ ಅಂತ ಹೇಳ್ತಾ, ನನ್ನ ಅಖಂಡ ಗಂಗಾವತಿಯ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿದ್ದಾರೆ ಅಂತ ನಾನು ಭರವಸೆ ಕೊಡ್ತಾ, ಈ ಕ್ರೀಡಾಕೂಟಕ್ಕೆ ನಿಜವಾಗ್ಲೂ ಚಾಲನೆ ಕೊಟ್ಟಂತ ತಮ್ಮ ಹಸ್ತ ಏನಿದೆ ನಿಜವಾಗ್ಲೂ ಅಮೃತ ಹಸ್ತ ನಾನು ಭಾವಿಸ್ತೇನೆ. ಇಂಥ ಕ್ರೀಡಾಕೂಟಗಳು ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಇಂಥ ಸಂಸ್ಥೆಗಳಲ್ಲಿ ನಡಿಬೇಕಂತ ನಾನು ಇಚ್ಛೆ ಪಡ್ತೇನೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಕೆ ಎಷ್ಟು ಮುಖ್ಯನೋ ಆಟೋಟಗಳು ಕೂಡ ಅಷ್ಟೇ ಮುಖ್ಯ ಅಂತನ್ನೋದು ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಿಂದ ಕಂಡುಕೊಂಡು ಬಂದಿರತಕ್ಕಂಥ ಅತ್ಯಂತ ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯದ ವರದಿಗಳು. ಆ ಹಿನ್ನೆಲೆಯಲ್ಲಿ ಮಾತಾಡೋದಾತಂತಂದರೆ, ಸುಮಾರು ಒಂದು 10 ವರ್ಷಗಳ ಹಿಂದೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಯಾವುದೇ ಪಠ್ಯವಸ್ತುಗಳು ಇರಲಿಲ್ಲ. ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕರು ತಾವು ಪಡೆದುಕೊಂಡಿರ್ತಕ್ಕಂಥ ತರಬೇತಿ ಮತ್ತು ತಾವು ಕಂಡುಕೊಂಡಿರ್ತಕ್ಕಂಥ ಕ್ರೀಡೆಗಳ ಪರಿಣಿತಿಯ ಆಧಾರದ ಮೇಲೆ ಆಟೋಟಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿಯೇ ಡಾಕ್ಟರ್ ವೈದ್ಯನಾಥನ್ರವರು ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಅಗತ್ಯವಾಗಿರ್ತಕ್ಕಂಥ ಪಠ್ಯವಸ್ತುವನ್ನು ರಚಿಸಿಕೊಟ್ಟು ಈ ದೈಹಿಕ ಶಿಕ್ಷಣ
ಕೂಡ ನಾವು ತರಗತಿಯ ಒಳಗಡೆ ಕೂಡ ಬೋಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದಿನಿಂದ ಇಂದಿನವರೆಗೂ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ ಪ್ರಾಯೋಗಿಕವಾಗಿರ್ತಕ್ಕಂಥ ಆಟಗಳ ಬಗ್ಗೆ ಮಾಹಿತಿ ಕೊಡಲಾರ್ದೇ ತರಗತಿಯಲ್ಲಿ ಕೂಡ ಮಕ್ಕಳಿಗೆ ಈ ಆಟೋಟಗಳಿಗೆ ವಿವಿಧ ಆಟಗಳಿಗೆ ಬೇಕಾಗಿರ್ತಕ್ಕಂಥ ನಿಯಮಗಳೇನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೈದಾನದ ಅಳತೆಗಳೇನು, ಆಡುವಂಥ ಸಂದರ್ಭದಲ್ಲಿ ನಾವು ಅದನ್ನು ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮಗಳೇನು ಅನ್ನೋದನ್ನ ತರಗತಿಯ ಕೊಠಡಿಗಳಲ್ಲೂ ಕೂಡ ಹೇಳುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಜಾರಿ ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಇದು ದೈಹಿಕ ಶಿಕ್ಷಣಕ್ಕೆ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿಕ್ಸೂಚಿಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ದೈಹಿಕ ಶಿಕ್ಷಣ ಎದಕ್ಕೆ ಮುಖ್ಯ ಅಂತ ಭಾಳ ಸಾರಿ ಮಾತಾಡ್ತೀವಿ. ಎಲ್ಲಿ ಸದೃಢವಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಮಾನಸಿಕವಾಗಿ ಕೂಡ ಸ್ಥಿರತೆಯನ್ನು ಹೊಂದಿರಲಿಕ್ಕೆ ಸಾಧ್ಯ ಅಂತ ಅನ್ನೋದು ನಾವು ವೈದ್ಯಕೀಯವಾಗಿ ಕಂಡುಕೊಂಡಿರ್ತಕ್ಕಂಥ ಅಂಶ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷನೂ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿರ್ಬೋದು, ವಲಯ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸೋದ್ರ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವೇದಿಕೆ. ನಾವು ಹಲವಾರು ಸಾಧಕರ ಅವರ ಇತಿಹಾಸವನ್ನು ನೋಡಿದಂಥ ಸಂದರ್ಭದೊಳಗ ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿನ ಕಡಿಮೆ ಕಲಿಕೆಯನ್ನು ಹೊಂದಿದ್ರು ಕೂಡ ಆಟೋಟಗಳಲ್ಲಿ ಇಡೀ ವಿಶ್ವ ಮೆಚ್ಚುವಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇವೆ ಅಂತ. ಆದ್ರಿಂದ ವಿದ್ಯಾರ್ಥಿಯ ಪೂರ್ಣ ವ್ಯಕ್ತಿತ್ವ ಅನ್ನೋದು ಕೇವಲ ಅಕ್ಷರಾಭ್ಯಾಸ ಅಥವಾ ಅವನು ಪಡೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ಅಳೆಯುವುದರ ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂಥ ಈ ಕ್ರೀಡೆಯ ಸಾಮರ್ಥ್ಯವನ್ನು ಅರಿತುಕೊಂಡು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇ ಆದಂತಂದ್ರೆ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ನಾಡಿಗೆ, ಈ ರಾಜ್ಯಕ್ಕೆ, ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಗೌರವವನ್ನು ತಂದುಕೊಡ್ತಕ್ಕಂಥ ಸಾಧನೆ ಮಾಡ್ತಾರೆ ಅಂತಂದು ನಮ್ಮೆಲ್ಲರ ಅಚಲವಾದ ನಂಬಿಕೆ. ಆದ್ರಿಂದ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿಷಯ ನಿಮ್ಮ ಮುಂದೆ ನಿವೇದಿಸ್ಕೊಳ್ಳೋದು ಏನಂತಂದ್ರೆ, ಈ ಆಟೋಟಗಳಲ್ಲಿ ಸೋಲು ಗೆಲುವು ಎರಡೂ ಇರ್ತವೆ. ಯಾಕಂದ್ರೆ ಒಬ್ಬರೇ ಗೆಲ್ಲಬೇಕಾಗಿರ್ತದ್ದು ಕೊನೆಯಲ್ಲಿ. ಆ ಕಾರಣಕ್ಕೆ ಸೋತ್ವಿ ಅನ್ನೋ ನಿರಾಶೆ ಬೇಡ ಅಂತ. ಯಾವ ಕಾರಣಕ್ಕೆ ಸೋತ್ವಿ, ನಾವೆಲ್ಲ ಸೋಲನ್ನ ಗೆಲುವನ್ನಾಗಿ ಮಾರ್ಪಡಿಸಲಿಕ್ಕೆ ಏನೆಲ್ಲ ಕೊರತೆಗಳಿದ್ವು, ಆ ಕೊರತೆಗಳನ್ನು ಹೇಗೆ ನಿಭಾಯಿಸಿಕೊಂಡು ನಾವು ಮುಂದಿನ ಸ್ಪರ್ಧೆಗಳಲ್ಲಿ ಗೆಲ್ಲಬೇಕು ಅನ್ನುವಂಥ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ಸೋಲನ್ನ ಗೆಲುವಿನ ಮೆಟ್ಟಲಾಗಿ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಇನ್ನು ಈ ಸ್ಪರ್ಧೆಗಳಲ್ಲಿ ಗೆದ್ದಂಥ ಕ್ರೀಡಾಪಟುಗಳು ನಾನು ಈ ಸ್ಪರ್ಧೆಯಲ್ಲಿ ಗೆಲುವನ್ನು ಪಡೆದೆ ಅನ್ನುವಂಥ ಸಂತೃಪ್ತಿಯನ್ನು ಹೊಂದಿದ್ದೇನೆ. ಮುಂದೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೀವೆಲ್ಲ ವಿವಿಧ ಸ್ಪರ್ಧಾಳುಗಳ ಜೊತೆಗೆ ನೀವು ಸ್ಪರ್ಧೆ ಮಾಡಬೇಕಾಗಿರೋದ್ರಿಂದ ಈ ಆಟಗಳಲ್ಲಿ ಇನ್ನೂ ಹೆಚ್ಚಿನ ಕೌಶಲ್ಯವನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೈಹಿಕ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ನೀವು ಅದನ್ನ ಅಳವಡಿಸ್ಕೊಂಡಿದ್ದೇ ಆಯ್ತು ಅಂತಂತಂದ್ರೆ ಖಂಡಿತವಾಗಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನ ಬೆಳಗಲಿಕ್ಕೆ ಸಾಧ್ಯ ಅನ್ನೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಅತ್ಯಂತ ಸಡಗರದಿಂದ ಮತ್ತು ಅತ್ಯಂತ ಅಚ್ಚುಕಟ್ಟಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿರುವುದಕ್ಕೆ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ. ದೆ ಕೆನಾಟ್ ಬಿ ಎ ಸೌಂಡ್ ಮೈಂಡ್ ವಿದೌಟ್ ಎ ಸೌಂಡ್ ಬಾಡಿ ಅನ್ನೋದು ಒಂದು ಯಾವಾಗಲೂ ಗಾದೆ ಮಾತು. ಅದು ನಾನು ನನ್ನ ಮಕ್ಕಳು ಸೈನಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ 10ನೇ ಕ್ಲಾಸು ಮತ್ತು PUC ಹುಡುಗರಿಗೆ ಸೆಕೆಂಡ್ ಅಲ್ಲೆಲ್ಲ 4 to 6 ಕಂಪಲ್ಸರಿ ಗ್ರೌಂಡ್ನಲ್ಲಿ ಇರಲೇಬೇಕು ಹುಡುಗರು. ಆಗ ನಾನು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾನು SSLC ಮತ್ತು PUC ಹುಡುಗರಿಗೆ ನೀವು 4 to 6 ಗ್ರೌಂಡ್ನಲ್ಲಿ ಇರೋದನ್ನು ಬಿಡಿಸ್ರಿ, ಸೊ ದಟ್ ದೇ ಕ್ಯಾನ್ ಸ್ಟಡಿ ಹಾರ್ಡ್ ಅಂತ ಹೇಳಿ ನಾನು ವಾದ ಮಾಡಿದಾಗ ಅಲ್ಲಿ ಪ್ರಿನ್ಸಿಪಲ್ ಒಂದೇ ಹೇಳಿದ್ರು, ನೋಡಿ ಡಾಕ್ಟ್ರೇ, ದೇ ಕೆನಾಟ್ ಬಿ ಎ ಸೌಂಡ್ ಮೈಂಡ್ ವಿದೌಟ್ ಎ ಸೌಂಡ್ ಬಾಡಿ. ಈವನ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ದೇ ಹ್ಯಾವ್ ಟು ಬಿ ಇನ್ ದ ಗ್ರೌಂಡ್ ಬಿಟ್ವೀನ್ 4 to 6 ಅಂತ ಹೇಳಿ ನನಗೇನೆ ಇದು ಮಾಡಿಬಿಟ್ಟು, ಆವಾಗಿಂದ ನಾನು ನಮ್ಮ ಸ್ಕೂಲ್ನಲ್ಲಿ ಕೂಡ ನಾವು ಕ್ರೀಡೆಗಳಿಗೆ ಒತ್ತು ಕೊಡ್ತೀವಿ. ಆದಾಗ್ಯೂ ನಮ್ದು ಇರೋ ಗ್ರೌಂಡ್ನಲ್ಲೇ ನಾವು ಮಾಡಬೇಕಲ್ಲ, ಅಷ್ಟು ನಾವು ಮಾಡ್ತಾಯಿದ್ದೀವಿ. ಈ ರೀತಿ ಆಟಪಾಠಗಳನ್ನು ಅರೇಂಜ್ ಮಾಡಲಿಕ್ಕೆ ನಮ್ಗೆ ಇದುವರೆಗೂ ಚಾನ್ಸ್ ಸಿಕ್ಕಿರಲಿಲ್ಲ. ಈ ಸಲ ಮೇಡಮ್ ಅವರು ಒತ್ತಾಯ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಮಾಡಿದ್ದೀವಿ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತೀವೋ ಗೊತ್ತಿಲ್ಲ. ನಾವಂತೂ ಎಲ್ಲ ನಮ್ಮ ಪರಿವಿಧಿಯಲ್ಲಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಉಪಯೋಗ ಮಾಡಿ
ನಾವು ಮಾಡಿದ್ದೀವಿ. ಇದರ ಒಂದು ಫಲಾನುಭವ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀನಿ. ಮತ್ತು ಇದರಲ್ಲಿ ದೈಹಿಕ ಶಿಕ್ಷಣ ಪರೀಕ್ಷಕರು ಅಂತ ಏನಿದಾರಲ್ಲ ಅವ್ರು ಅವರೆಲ್ಲರೂ ಬಹಳಷ್ಟು ಪೇನ್ಸ್ ತಗೊತಾರೆ. ಅವ್ರು ತಗೊಂಡಿರೋ ಪೇನ್ಸ್ಗೆ ನೀವು ಸರಿಯಾಗಿ ಸ್ಪಂದಿಸಿದ್ದೀರಿ ಅಂತಂದರೆ ಒಳ್ಳೆಯ ಈ ಆಟ ಪಾಠಗಳ ಒಂದು ಉತ್ತಮವಾಗಿ ರಿಸಲ್ಟ್ಸ್ ಬರ್ತವೆ. ಅದನ್ನು ನಾವು ಆಟದಲ್ಲಿ ಗೆಲುವೇ ಮುಖ್ಯ ಅಂತಲ್ಲ, ಆಟ ಆಡೋದು ಮುಖ್ಯ. ಆಟ ಆಡಿ ಆನಂತರ ಈ ಸಲ ಸೋತಿ ಅಂದರೆ ನೆಕ್ಸ್ಟ್ ಟೈಮ್ ನಾವು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತದೆ. ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಈ ಸಂದರ್ಭದಲ್ಲಿ ಗಂಗಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್.ಬಿ. ನಟೇಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್, ಬಿಜೆಪಿ ಮುಖಂಡರಾದ ಮನೋಹರ ಗೌಡ ಹೇರೂರು, ಲಯನ್ಸ್ ಶಿಕ್ಷಣ ಸಂಸ್ಥೆಗಳ ಆಡಳಿತ ಅಧಿಕಾರಿ ಚಂದ್ರಗೌಡ ಪೊಲೀಸ್ ಪಾಟೀಲ್, ಲಯನ್ಸ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಜಗನ್ನಾಥ್ ದಾಸ್, ಗುರುಪಾದಯ್ಯ ಹಿರೇಂಥ ಹಾಗೂ ಇತರರು ಉಪಸ್ಥಿತರಿದ್ದರು.